ಕೈಪಾಳ್ಯದಲ್ಲಿ ಒಂದಲ್ಲ ಒಂದು ಹಗರಣಗಳು ಸೌಂಡ್ ಮಾಡ್ತಾನೆ ಇರುತ್ತೆ. ಈಗ ಎಸ್ಸಿಪಿ ಟಿಸಿಪಿ ಹಣ ದುರ್ಬಳಕೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ರೆಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಸರ್ಕಾರದ ವಿರುದ್ಧ ಬೃಹತ್ ಆಂದೋಲನಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಕಮಲ ಕಲಿಗಳು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮುಂದಿನ ವಾರ 14 ತಂಡದಿಂದ ಬಿಜೆಪಿ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಒಂದೊಂದು ತಂಡದಿಂದ ಒಂದೊಂದು ಜಿಲ್ಲಾ ಪ್ರವಾಸವನ್ನ ಮಾಡಿ ಕೆಲವೊಂದಷ್ಟು ರಿಪೋರ್ಟ್ಸ್ ಅನ್ನ ನೀಡೋದಕ್ಕೆ ವಿಜಯೇಂದ್ರ ಕೂಡ ಸಲಹೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಎಸ್ಸಿಪಿ ಹಾಗೆ ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ ರಾಜ್ಯ ಸರ್ಕಾರದಲ್ಲಿ ಹಗರಣಗಳನ್ನ ನೋಡ್ತಾ ಹೋದ್ರೆ ಕೆಲವೊಂದಷ್ಟು ಲಿಸ್ಟ್ಗಳೇ ಸಿಕ್ಬಿಡತ್ತೆ. ಇನ್ನು ಇದೇ ವಿಚಾರವನ್ನ ಪ್ರತಿಪಕ್ಷಗಳು ಕೂಡ ಅಸ್ತ್ರವನ್ನಾಗಿ ಹೂಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ. ಹೀಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಕೆಲವೊಂದು ವಿಚಾರವನ್ನ ರಿಪೋರ್ಟ್ ಮಾಡಿಕೊಂಡು ಅದನ್ನ ವಿಜಯೇಂದ್ರ ಅವರಿಗೆ ಸಲ್ಲಿಕೆ ಮಾಡೋದಕ್ಕೆ ಕೆಲವೊಂದಷ್ಟು ನಾಯಕರು ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು 14 ತಂಡದಿಂದ ಬಿಜೆಪಿ ರಾಜ್ಯ ಪ್ರವಾಸವನ್ನ ಕೂಡ ಕೈಗೊಳ್ತಾ ಇದೆ. ಹಾಗಾಗಿ 14 ತಂಡ ಪ್ರವಾಸವನ್ನ ಮಾಡಿ ವರದಿ ನೀಡೋದಕ್ಕೆ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಹಗರಣಗಳು ಕೇಳ್ತಾ ಇದ್ದೀವಿ. ಇನ್ನು ಕಮಲ ಕರಿಗಳಿಗೂ ಕೂಡ ಇದು ಒಂದು ಅಸ್ತ್ರ ಅಂತಾನೆ ಹೇಳ್ಬಹುದು. ಈಗ ರಾಜ್ಯ ಸರ್ಕಾರದಿಂದ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಏನಿದು, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ದಯಾನ, ಈಗಾಗಲೇ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ ಅನ್ಬಿಟ್ಟು ಒಂದ್ ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ಆರೋಪ ಕೂಡ ರಾಜ್ಯ ಬಿಜೆಪಿ ಅವರು ಹೊರ ಹಾಕ್ತಿದ್ದಾರೆ. ಮತ್ತು ಇದರಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ದಲಿತರ ಏನ್ ಹಣ ಇದೆ ಇದರಲ್ಲಿ ಕಂಪ್ಲೀಟ್ಲಿ ದುರುಪಯೋಗ ಅಂತ ಹೇಳಿ ಈಗಾಗಲೇ ಏನ್ ಆರೋಪ ಮಾಡ್ತಿದ್ರು, ಅದ್ರ ವಿರುದ್ಧ ಕೂಡ ಈಗಾಗಲೇ ಧ್ವನಿ ಎತ್ತೋದಕ್ಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ಆಂದೋಲನ ಹೋರಾಟ ನಡೆಸೋದಕ್ಕೂ ಕೂಡ ಬಿಜೆಪಿ ಪಾಳೆ ಸಿದ್ಧ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇದ್ರಲ್ಲಿ ನೋಡ್ತಾ ಹೋದ್ರೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇದು ತಂಡಗಳಾಗಿ ಕೂಡ ರಚನೆ ಆಗಿದೆ. ಕಂಪ್ಲೀಟ್ಲಿ ಒಟ್ಟಾರೆಯಾಗಿ 14 ತಂಡಗಳಾಗಿ ಅವರು ಭಾಗ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಫೆಬ್ರವರಿ 27ನೇ ತಾರೀಕಿಂದ ಕೂಡ ಪ್ರಾರಂಭವಾಗಲಿದ್ದು ಆ ತಂಡಗಳು ಏನಿದೆ ಆ ಎಲ್ಲಾ ತಂಡಗಳು ಅಷ್ಟೇ ಒಂದೊಂದು ತಂಡಗಳು 2 ಜಿಲ್ಲೆಗಳಿಗೆ ಭೇಟಿ ನೀಡುತ್ತೆ. ಅಲ್ಲಿಗೆ ಓವರ್ ಆಲ್ 28 ಜಿಲ್ಲೆಗಳು ಅಂದ್ರೆ ಓವರ್ ಆಲ್ ಎಲ್ಲ ಯಾವ್ಯಾವ ಜಿಲ್ಲೆಗಳಿದೆ ಅಲ್ಲಿ ಎಲ್ಲೆಲ್ಲ ಹಣಗಳು ದುರ್ಬಳಕೆ ಆಗಿದೆ ಆ ಎಲ್ಲ ಏನು ಪ್ರಮುಖ ಅಂಶಗಳೇನಿದೆ ಅದನ್ನೆಲ್ಲ ಕೂಡ ಒಂದ್ ರೀತಿಯಾಗಿ ಒಂದು ವರದಿಯಾಗಿ ಕಲೆಕ್ಟ್ ಮಾಡುವ ಒಂದು ಕೆಲಸ ಕೂಡ ಮಾಡುತ್ತೆ ಆ ಟೀಮ್ಗಳೇನಿದೆ. ಮತ್ತೆ ಇದನ್ನ ಹೊರತುಪಡಿಸಿ ಅಲ್ಲಿ ಜನ ಆಂದೋಲನ ಏನ್ ಸಭೆ ಕೂಡ ನಡೆಸ್ತಾರೆ. ಮತ್ತೆ ಅಲ್ಲಿ ಸಾಕಷ್ಟು ಅಂದ್ರೆ ಈಗಾಗ್ಲೇ ಏನ್ 2 ಜಿಲ್ಲೆ ಒಬ್ಬೊಬ್ಬರು ವಹಿಸ್ಕೊಂಡಿರ್ತಾರೆ. ಅಂದ್ರೆ ಒಂದು ತಂಡ ಆ ತಂಡ ಕೂಡ ಅಷ್ಟೇ 2 ಜಿಲ್ಲೆಗಳ ಪ್ರವಾಸ ಮಾಡೋದು ಮತ್ತೆ ಅಲ್ಲೇ ಪಾದಯಾತ್ರೆ ಮಾಡೋದು ಈ ರೀತಿಯಾದ ಕೆಲಸ ಕೂಡ ಅಲ್ಲಿ ಮಾಡುತ್ತೆ. ಇದು ಒಟ್ಟಾರೆಯಾಗಿ 27ನೇ ತಾರೀಕಿಂದ ಶುರು ಆಗಿ ಆ ಜಿಲ್ಲೆಗಳು ಕಂಪ್ಲೀಟ್ಲಿ ಕವರ್ ಆಗೋ ಹೊತ್ತಿಗೆ ಇದೆಷ್ಟು ದಿನಗಳು ಹಿಡಿಯುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ ವಿವೇಕ್, ಈಗ ಬಿಜೆಪಿ ನಾಯಕರು 2 ಜಿಲ್ಲೆಯ ಪ್ರವಾಸವನ್ನ ಕೈಗೊಳ್ತಾರೆ, ವರದಿಯನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾವ ರೀತಿಯಾಗಿ ಯಾವ ಡಿಪಾರ್ಟ್ಮೆಂಟ್ಗೆ, ಪ್ರಮುಖವಾಗಿ ಏನಾದರೂ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗುವಂತ ಸಾಧ್ಯತೆಗಳಿದೆಯಾ? ಎಸ್ ದಯಾನ, ಈಗಾಗಲೇ ಎಸ್ಸಿಪಿ ಮತ್ತು ಟಿಎಸ್ಪಿ ಈ 2 ಭಾಗಗಳಲ್ಲಿ ಏನು ಯಾವ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನ್ ಇಲಾಖೆಗಳಾಗಿದೆ ಎಲ್ಲೆಲ್ಲಿ ಹಣಗಳು ಸರಿಯಾಗಿ ಬಿಡುಗಡೆ ಆಗಿಲ್ಲ, ಅಂದ್ರೆ ಬಿಡುಗಡೆ ಆಗಿದ್ರು ಯಾವ ರೀತಿಯಾಗಿ ಫ್ರಾಡ್ ಆಗಿದೆ ಈ ಎಲ್ಲಾ ಅಂಶಗಳು ಏನ್ ಈಗಾಗಲೇ ಇದರಲ್ಲಿ ಕಂಪ್ಲೀಟ್ಲಿ ಫ್ರಾಡ್ ಆಗಿದೆ ಅನ್ನೋ ಒಂದು ಏನ್ ಅಂಶ ತಿಳಿದು ಬಂದಿದೆ. ಇದನ್ನ ಇನ್ನೂ ಇನ್ ಡೀಟೈಲ್ ಆಗಿ ಅಂದ್ರೆ ಕಂಪ್ಲೀಟ್ಲಿ ಈಗಾಗಲೇ ಏನ್ ತಿಳಿದು ಬಂದಿದೆ ಅದು ಡೀಟೈಲ್ ಆಗಿ ಎಲ್ಲೆಲ್ಲಿ ಕಂಪ್ಲೀಟ್ಲಿ ಅಂದ್ರೆ ಲೆಕ್ಕಾಚಾರದ ಪ್ರಕಾರ ಒಂದ್ ರೀತಿಯಾಗಿ ಅಮೌಂಟ್ ನ ಲೆಕ್ಕ ಆಗಿರ್ಬೋದು ಈ ಎಲ್ಲಾ ವರದಿಯನ್ನ ಕೂಡ ಕಂಪ್ಲೀಟ್ಲಿ ಸಿದ್ಧ ಪಡ್ಕೊಂಡು ಒಂದ್ ರೀತಿಯಾಗಿ ಮತ್ತೆ ಇನ್ನೊಂದ್ ದಿನ ಯಾವಾಗಾದ್ರೂ ಪ್ರೆಸ್ ಮೀಟ್ ಮಾಡುವ ಮುಖಾಂತರವೋ ಅಥವಾ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ರೀತಿಯಾಗಿ ಹೊರ ಹಾಕೋದಕ್ಕೆ ಆಕ್ರೋಶ ಅಥವಾ ಈಗಾಗಲೇ ಏನ್ ಬಜೆಟ್ ನಡೀತಿದೆ ಮಾರ್ಚ್ 3ನೇ ತಾರೀಕು ಬಜೆಟ್ ಕೂಡ ಪ್ರಾರಂಭವಾಗಲಿದೆ ಆ ಅಧಿವೇಶನದಲ್ಲಿ ಪ್ರಮುಖವಾಗಿ ಧ್ವನಿ ಎತ್ತುವ ಅಂಶ ಇದು ಆಗುವ ಸಾಧ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಾ ಇದ್ದಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ಹೆಚ್ಚಿನ ಡೀಟೇಲ್ಸ್ಗೆ.